ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 3ನೇ ಟೆಸ್ಟ್ನಿಂದ ಭಾರತ ಯುವ ವೇಗಿ ಹರ್ಷಿತ್ ರಾಣಾ ಹೊರಗುಳಿಯೋ ಸಾಧ್ಯತೆಗಳಿವೆ. ಭಾರತದಲ್ಲಿ ನಡೆದಂತ ಮೊದಲ ಟೆಸ್ಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಹರ್ಷಿತ್ ರಾಣಾ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ನೀರಸ ಪ್ರದರ್ಶನ ನೀಡಿದರು. ಇದಕ್ಕಾಗಿ ಟೀಂ ಇಂಡಿಯಾ ಮುಖ್ಯ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಹರ್ಷಿತ್ ರಾಣಾ ಬದಲಿಗೆ ಆಕಾಶ್ ದೀಪ್ಗೆ ಅವಕಾಶ ನೀಡೋಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಗಾಬಾ ಮೈದಾನದಲ್ಲಿ ಶನಿವಾರದಿಂದ 3ನೇ ಟೆಸ್ಟ್ ಪಂದ್ಯ ಶುರುವಾಗಲಿದೆ. ಈ ಪಂದ್ಯದಲ್ಲಿ ಗೆದ್ದ ತಂಡ ಸರಣಿಯಲ್ಲಿ ಮುನ್ನಡೆ ಸಾಧಿಸಲಿದೆ. 3ನೇ ಟೆಸ್ಟ್ ಬ್ರಿಸ್ಟೇಲ್ನ ಗಾಬಾ ಮೈದಾನದಲ್ಲಿ ನಡೆಯಲಿದೆ. ಪಿಚ್ ಹೆಚ್ಚಿನ ವೇಗ ಹಾಗೆ ಬೌನ್ಸ್ ಅನ್ನ ಹೊಂದಿರೋದ್ರಿಂದ ವೇಗಿಗಳಿಗೆ ನೆರವಾಗಲಿದೆ. 3ನೇ ಟೆಸ್ಟ್ಗೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆ ಇದೆ. ಈಗಾಗಲೇ ಮೋಡ ಕವಿದ ವಾತಾವರಣ ಇದ್ದು ಮಳೆ ಪಂದ್ಯಕ್ಕೆ ತೊಂದರೆ ಕೊಡಬಹುದು ಎನ್ನಲಾಗ್ತಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3ನೇ ಟೆಸ್ಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹೊಸ ಮೈಲುಗಲ್ಲು ಸಾಧಿಸಲಿದ್ದಾರೆ. ಕೊಹ್ಲಿ 7 ರನ್ ಹೊಡೆದ್ರು ಸಾಕು ಅವರು ರಾಹುಲ್ ದ್ರಾವಿಡ್ ಅವರ ದಾಖಲೆಯನ್ನ ಬ್ರೇಕ್ ಮಾಡಲಿದ್ದಾರೆ. ರಾಹುಲ್ ದ್ರಾವಿಡ್ ಅವರು ಆಸ್ಟ್ರೇಲಿಯಾ ತಂಡದ ವಿರುದ್ಧ 62 ಇನ್ನಿಂಗ್ಸ್ಗಳಿಂದ 2166 ರನ್ಗಳನ್ನು ಕಲೆ ಹಾಕಿದ್ದಾರೆ. ವಿರಾಟ್ ಕೊಹ್ಲಿ ಅವರು 48 ಇನ್ನಿಂಗ್ಸ್ಗಳಿಂದ 2165 ರನ್ಗಳನ್ನು ಗಳಿಸಿದ್ದಾರೆ. ದ್ರಾವಿಡ್ ಅವರನ್ನ ದಾಟಿ ಮುಂದೆ ಸಾಗೋಕೆ ಕೊಹ್ಲಿಗೆ ಬೇಕಿರೋದು ಕೇವಲ 7 ರನ್ಗಳಷ್ಟೇ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟೆಸ್ಟ್ ಸರಣಿಯಲ್ಲಿ ಟ್ರಾವಿಸ್ ಹೆಡ್ ಭಾರತಕ್ಕೆ ದೊಡ್ಡ ಹೆಡೇಕ್ ಆಗಿದ್ದಾರೆ. ಆಡಿಲೇಡ್ನಲ್ಲಿ ಶತಕ ಬಾರಿಸಿದ್ದ ಹೆಡ್ ಟೀಂ ಇಂಡಿಯಾ ಸೋಲಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದರೆ ಗಾಬಾ ಮೈದಾನದಲ್ಲಿ ಕಳೆದ 3 ಇನ್ನಿಂಗ್ಸ್ಗಳಲ್ಲಿ ಹೆಡ್ ಶೂನ್ಯಕ್ಕೆ ಔಟ್ ಆಗಿರೋದು ರೋಹಿತ್ ಪಡೆಗೆ ಪ್ಲಸ್ ಆಗಲಿದೆ. ಹೆಡ್ ಹೆಡೆಮುರಿ ಕಟ್ಟಲು ಟೀಂ ಇಂಡಿಯಾ ಬೌಲರ್ಸ್ ಕೂಡ ರೆಡಿಯಾಗಿದ್ದಾರೆ. 3ನೇ ಟೆಸ್ಟ್ ಪಂದ್ಯಕ್ಕೂ ಮೊದಲು ಶುಭ್ಮನ್ ಗಿಲ್ ಸುದ್ದಿಗೋಷ್ಠಿಯಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಈ ಪೀಳಿಗೆಯ ಬ್ಯಾಟರ್ಗಳು ಯಾರು ಬೌಲಿಂಗ್ ಮಾಡ್ತಾರೆ ಎಂದು ಯೋಚಿಸೋದಿಲ್ಲ, ಕೇವಲ ಚೆಂಡನ್ನು ಮಾತ್ರ ನೋಡ್ತಾರೆ ಎಂದು ಆಸೀಸ್ ಬೌಲರ್ಸ್ಗೆ ಎಚ್ಚರಿಕೆ ನೀಡಿದ್ದಾರೆ. ಭಾರತ ತಂಡಕ್ಕೆ ಪಿಂಕ್ ಬಾಲ್ ಪರಿಚಯವಿಲ್ಲ. ಪಿಂಕ್ ಬಾಲ್ನ ರಾತ್ರಿಯಲ್ಲಿ ಗುರುತಿಸುವುದು ನಮಗೆ ಕಷ್ಟಕರವಾಗಿತ್ತು. ನಾವು ರೆಡ್ ಬಾಲ್ಗೆ ಹೆಚ್ಚು ಒಪ್ಪಿಕೊಂಡಿದ್ದೇವೆ. ಆದರೆ 3ನೇ ಟೆಸ್ಟ್ನಲ್ಲಿ ಗೆಲುವು ನಮ್ಮದೇ ಎಂದು ಶುಭ್ಮನ್ ಗಿಲ್ ಭರವಸೆ ವ್ಯಕ್ತಪಡಿಸಿದ್ದಾರೆ. ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಗ್ಗೆ ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗರು ಅವಮಾನ ಮಾಡಿದ್ದಕ್ಕೆ ಫ್ಯಾನ್ಸ್ ಗರಂ ಆಗಿದ್ದಾರೆ. ರೋಹಿತ್ ಶರ್ಮಾ ಅವರ ಫಿಟ್ನೆಸ್ ಬಗ್ಗೆ ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗ ಡ್ಯಾರಿಲ್ ಕುಲ್ಲಿನನ್ ವ್ಯಂಗ್ಯವಾಡಿದ್ರು. ದಡೋತಿ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ಸೂಕ್ತರಲ್ಲ ಎಂದು ಹೇಳಿದರು. ಈ ಮಾತು ರೋಹಿತ್ ಶರ್ಮಾ ಫ್ಯಾನ್ಸ್ ಕೆಂಗಣ್ಣಿಗೆ ಗುರಿಯಾಗಿದೆ. ಪಾಕಿಸ್ತಾನ ಕ್ರಿಕೆಟ್ ತಾನೂ ಉದ್ಧಾರ ಆಗಲ್ಲ, ಬೇರೆಯವರನ್ನು ಕೂಡ ಉದ್ಧಾರ ಆಗೋಕೆ ಬಿಡೋದಿಲ್ಲ. ಇದೀಗ ಪಿಸಿಬಿ ಮತ್ತೊಬ್ಬ ವಿದೇಶಿ ಕೋಚ್ಗೆ ತಂಡದಿಂದ ಗೇಟ್ ಪಾಸ್ ಕೊಟ್ಟಿದೆ. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿರುವಂತಹ ಪಾಕಿಸ್ತಾನ ಕ್ರಿಕೆಟ್ ತಂಡದ ಸಹಾಯಕ ತರಬೇತುದಾರ ಟಿಮ್ ನೀಲ್ಸನ್ ಅವರನ್ನ ಹುದ್ದೆಯಿಂದ ವಜಾ ಮಾಡಲಾಗಿದೆ. ಕಳೆದ ಆಗಸ್ಟ್ನಲ್ಲಿ ಟೆಸ್ಟ್ ತಂಡದ ಸಹಾಯಕ ಕೋಚ್ ಆಗಿ ನೇಮಕಗೊಂಡಿದ್ದಂತ ನೀಲ್ಸನ್ ಪಾಕಿಸ್ತಾನದ ಟೆಸ್ಟ್ ತರಬೇತುದಾರ ಜೇಸನ್ ಗಿಲ್ಲೆಸ್ಪಿ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮಾಲೀಕ ಸಂಜೀವ್ ಗೋಯಂಕ ಟೀಂ ಇಂಡಿಯಾ ಲೆಜೆಂಡರಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಹೊಗಳಿದ್ದಾರೆ. ಧೋನಿಯಂತಹ ನಾಯಕನನ್ನ ನೋಡಿಲ್ಲ ಎಂದಿದ್ದಾರೆ. ಅವರು ತವರಿನಲ್ಲಿ ಆಡಿದ್ರೆ ಮಾತ್ರ ಅಲ್ಲ, ಲಕ್ನೋ ಸೇರಿ ಬೇರೆ ಯಾವುದೇ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆದರೂ ಕೂಡ ಸ್ಟ್ಯಾಂಡ್ ತುಂಬಾ ಹಳದಿ ಜರ್ಸಿ ತುಂಬಿರುತ್ತದೆ ಎಂದಿದ್ದಾರೆ. ಪೈಸೆಗೂ ಪರದಾಡ್ತಾ ಇರುವಂತಹ ಮಾಜಿ ಕ್ರಿಕೆಟಿಗ ವಿನೋದ್ ಕಾಂಬ್ಳಿ ಬೀದಿಗೆ ಬೀಳೋ ಆತಂಕದಲ್ಲಿದ್ದಾರೆ ಎನ್ನಲಾಗಿದೆ. ಒಂದ್ ಕಾಲದಲ್ಲಿ ಭಾರತ ತಂಡದಲ್ಲಿ ಮಿಂಚಿದ್ದ ವಿನೋದ್ ಕಾಂಬ್ಳಿ ಇದೀಗ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಮುಂಬೈನ ಐಷಾರಾಮಿ ಫ್ಲಾಟ್ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಕಾಂಬ್ಳಿ ಲೋನ್ ಮತ್ತು ನಿರ್ವಹಣಾ ವೆಚ್ಚವನ್ನು ಭರಿಸೋಕೆ ಪರದಾಡ್ತಿದ್ದಾರೆ. ಬಿಸಿಸಿಐ ಪಿಂಚಣಿಯಿಂದ ಜೀವನ ನಡೆಸ್ತಾ ಇರುವಂತಹ ವಿನೋದ್ ಕಾಂಬ್ಳಿ ಪರಿಸ್ಥಿತಿ ಹೀನಾಯವಾಗಿದೆ ಎನ್ನಲಾಗಿದೆ. ಕೆಕೆಆರ್ ಹೀರೋ ವೆಂಕಟೇಶ್ ಅಯ್ಯರ್ ಸದ್ಯದಲ್ಲೇ ಡಾಕ್ಟರ್ ವೆಂಕಟೇಶ್ ಅಯ್ಯರ್ ಅಂತ ಕರೆಸಿಕೊಳ್ಳಲಿದ್ದಾರೆ. ಫೈನಾನ್ಸ್ ವಿಭಾಗದಲ್ಲಿ ನಾನು PhD ಮಾಡ್ತಾ ಇದ್ದೇನೆ. ಮುಂದಿನ ಬಾರಿ ನೀವು ನನ್ನನ್ನ ಸಂದರ್ಶನ ಮಾಡುವಾಗ ಡಾಕ್ಟರ್ ವೆಂಕಟೇಶ್ ಎಂದು ಕರೆಯುತ್ತೀರಾ ಎಂದಿದ್ದಾರೆ. ಹೆಚ್ಚಿನ ಶಿಕ್ಷಣ ಪಡೆದುಕೊಳ್ತಾ ಇರೋದ್ರಿಂದಾಗಿ ನನಗೆ ಮೈದಾನದಲ್ಲೂ ಕೂಡ ಉತ್ತಮ ತೀರ್ಮಾನ ತೆಗೆದುಕೊಳ್ಳೋಕೆ ಸಹಾಯ ಮಾಡ್ತಾ ಇದೆ ಎಂದಿದ್ದಾರೆ ಅಯ್ಯರ್. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಸುದ್ದಿಗಳು. ನಮಸ್ಕಾರ.